ಪಾಸ್ವರ್ಡ್ ಕನೆಕ್ಟ್ ಆಗ್ತಿಲ್ಲ. ಈ ಪಾಪು ನನ್ನ ಬಿಡ್ತಿಲ್ಲ ನೋಡಿ. 10 ಗಂಟೆ ಆಗೈತೆ ಟೈಮು ಮನೆಗೆ ಬರೋಷ್ಟರಲ್ಲಿ. ಇನ್ನೂ ಮುದ್ದೆ ಮಾಡ್ಕೊಂಡು ತಿಂದಿಲ್ಲ. ಸಾಂಬಾರು ಕೊಟ್ಟಿದ್ದಾರೆ ಸದ್ಯ. ಮನೆ ಕಸನ ಗುಡಿಸಿಲ್ಲ. ಬೆಳಗ್ಗೆ ಗುಡಿಸು ಅಂತೇಳಿ ಆಟ ಆಡ್ತೀವಿ. ಒಂದೇ ಒಂದು ಬೋಣಿ ಆಯ್ತು ಅಷ್ಟೇ. ಏನೋ ಒಂದು ಆಯ್ತಲ್ಲ ಅಂತ ಅದೇ ಖುಷಿ ಅಷ್ಟೇ. ಬಂದೆ. ನಾಳೆ ನೋಡಬೇಕು. ನಾಳೆ ವೀಕೆಂಡ್ ಇರೋದ್ರಿಂದ ನಾಳೆ ನಾಡಿದ್ದು ಚೆನ್ನಾಗಿ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಸೊ ಇರೋ ಜ್ಯುವೆಲರಿ ಎಲ್ಲ ಮೊದಲು ಸೇಲ್ ಮಾಡಿಬಿಟ್ಟು ಆಮೇಲೆ ಹೊಸ್ದಾಗಿ ಒಳ್ಳೊಳ್ಳೆ ಡಿಸೈನ್ಸ್ ಮಾಡೋಣ, ಮನೆ ಎಲ್ಲ ಒಂದು ಫಿಕ್ಸ್ ಆಗಲಿ ಅನ್ನೋದೊಂದು ಆಸೆಯಿಂದ ಇದ್ದೀನಿ. ನಮಗೂ ಅದೇ ಭಯ ಆಯ್ತದೆ. ಡೇಟ್ ಬೇರೆ ಐತಲ್ಲ, ಇದನ್ನು ಇದು ಮಾಡ್ಕೊಂಡ್ರೆ ಮಾಡ್ಬೋದು. ಇನ್ನೊಂದೇ ಕಡೆ ಮಾಡೋದು ಬೇರೆ ಆಗ್ತದೆ. ಸ್ವಲ್ಪ ಇದು ಮಾಡ್ತೀನಿ. ಕೂತ್ಕಾ, ಏನು ಪ್ರಾಬ್ಲಮ್ ಇಲ್ವಾ? ಬಿಲ್ಲಲ್ವಾ? ಓ ಎಷ್ಟು ಗಪ್ಪ ಆಯ್ತದೆ. ಕೈಬೇಡ ತರಬ ಇಬ್ಬರು ತಗೊಂಡ ಒಯ್ದು ಅದನ್ನು ಕೊಡು. ಅದು ಕೊಡು. ಅದು ಕೊಡು, ಬಳೆ ಕೊಡು. ಎಲ್ಲ ಇಂಜೆಕ್ಷನ್ ಮಾಡ್ತೀನಿ ಡೌಟಾ? ಯಲಹಂಕ ಸ್ಟಾಲಿಗೆ ಹೋಗ್ತಾ ಇರೋದು. ಇಲ್ಲಿ ಎಷ್ಟು ಕಿಲೋಮೀಟ್ರ್ ಆಯ್ತು? 13 ಕಿಲೋಮೀಟರ್. ಯಲಹಂಕ 13 ಕಿಲೋಮೀಟರ್ ಇದೆ. ಈಗ 13 ಕಿಲೋಮೀಟರ್ ರೋಡಲ್ಲಿ ಹೋಗಬೇಕು. 9:19 ಟೈಮ್ ಆಗಿಬಿಟ್ಟಿದೆ. ಈ ಟ್ರಾಫಿಕ್ ಜಾಮಲ್ಲಿ ಎಷ್ಟೊತ್ತಿಗೆ ಹೋಯ್ತು ನನಗೂ ಗೊತ್ತಿಲ್ಲ. ಲಗೇಜ್ ಎಲ್ಲ ಇಳಿಸ್ಕೊಂಡು ಬ್ಯಾಟ್ರಿನ ತಕ್ಕೊಬಿಟ್ಟೆ. ಚಾರ್ಜರ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು ವೀಡಿಯೋ ನೋಡೋ ಅಂಥವ್ರ ಮಗ ಅಂತೇವನು
ಹಂಗಾಗಿ ಆಂಟಿ ನಿಮ್ಮ ವೀಡಿಯೋನೆಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ಸಬ್ಸ್ಕ್ರೈಬರ್ ನಾನು ಅಂತ ಹೇಳಿದ ತುಂಬ ಖುಷಿ ಆಯಿತು. ಆಮೇಲೆ ಅವನ ಕೈಲೇ ಗಾಡಿನ ಆ ಕಡೆ ನಿಲ್ಲಿಸ್ಬಿಡಪ್ಪ, ಇಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ದೆ ನಾನು ಅವನ ಕೈಲಿ. ಕೆಲವೊಬ್ಬರು ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡ್ತಾರೆ. ನನಗೆ ಬೆಳಗ್ಗೆ ಸರಿಯಾಗಿ ಟಿಫನ್ ಮಾಡದೇ ಇರೋ ಕಾರಣ ತುಂಬ ಹೊಟ್ಟೆ ಹಸುವಾಗ್ತಿತ್ತು. ಪಾಪ ಪಕ್ಕ ಸ್ಟಾಲವರು ನನಗೆ ಅಂತ ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿರೋದನ್ನ ಕೊಟ್ಟಿದ್ರು. ಅನ್ನ ತಿನ್ನೋ ಋಣ ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಹೊಟ್ಟೆ ಹಸ್ದಾಗ ತಿನ್ಕೋಬೇಕಷ್ಟೇ. ತುಂಬ ಅಂದರೆ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು. ನಿಜವಾಗ್ಲೂ ಒಂದು ದೊಡ್ಡ ಬಾಕ್ಸಲ್ಲಿ ಅನ್ನ ಕೊಟ್ಟಿದ್ರು. ಹೊಟ್ಟೆ ತುಂಬ ತಿಂದ್ಬಿಟ್ಟೆ. ಒಂಥರ ಮನ್ಸಿಗೆ ತೃಪ್ತಿ ಆಯಿತು. ನೋಡಿ, ಹೊಟ್ಟೆ ಹಸ್ದಾಗ ಎಲ್ಲೂ ಅಷ್ಟೇ ಯಾವುದೇ ಒಂದು ಇದನ್ನು ನೋಡಬಾರ್ದು. ಹೊಟ್ಟೆ ತುಂಬ ತಿನ್ನಬೇಕು, ಆರಾಮಾಗಿರಬೇಕು ಅಷ್ಟೇ. ತಲೆ ಕೆಡಿಸ್ಕೋಬಾರ್ದು. ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಇರೋ ಆರೋಗ್ಯ ಹಾಳು ಮಾಡ್ಕೊಂಡು ಬದುಕೋದಕ್ಕಾಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟೇ, ನಮ್ಮ ಭಾಗ್ಯಕ್ಕೆ ಏನು ಬರುತ್ತೆ ಅಷ್ಟೇ ನಮ್ಮ ಪಾಲಿಂದು. ಅಂತಹ ವ್ಯಕ್ತಿಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನಾವು ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ತಾ ಹೋಗ್ಬೇಕಾಗಿದೆ. ಸಾಮಾನ್ಯವಾಗಿ ಇವತ್ತೆಲ್ಲರೂ ಕೂಡ ಒಂದಷ್ಟು ಶೋಗಳಲ್ಲಿ ಬಂದು ಶೋ ಮಾಡಿ ಹೋಗುವಂತ ವ್ಯಕ್ತಿತ್ವಗಳನ್ನು ನೋಡಿದ್ದೀವಿ. ಇವತ್ತು ಬಣ್ಣದ ಲೋಕದಲ್ಲಿ ಮೆಸೇಜ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ದಿನಗಳನ್ನ ಹಿಡಿದು ಬಿರುಗಾಳಿ, ಮೈನ ಇಂತಹ ಒಂದು ಪ್ರೀತಿ ಪ್ರೇಮದ ಸಂಬಂಧಗಳು, ಭಾವೈಕ್ಯತೆಯನ್ನು ಸಾರುವಂತ ಚಿತ್ರಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ತಾ ಹೋಗಿದ್ದಾರೆ. ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಚೇತನ್ ಅಹಿಂಸಾ ಅವರ ಬಗ್ಗೆ ಮಾತಾಡ್ತಾ ಇಲ್ಲ, ಆಂಧ್ರ ಪ್ರದೇಶದಲ್ಲಿ ಮಾತಾಡ್ತಾ ಹೋಗ್ತಾರೆ, ತೆಲಂಗಾಣದಲ್ಲಿ ಮಾತಾಡ್ತಾ ಹೋಗ್ತಾರೆ. ಇವತ್ತು ಪಾವಗಡ ಅನ್ನೋದು ಗಡಿಭಾಗ. ಇವತ್ತು ಪಾವಗಡದಲ್ಲಿ ಚೇತನ್ ಅಹಿಂಸಾ ಗೆಳೆಯರ ಬಳಗ ಅಂತ ಇಟ್ಕೊಂಡಿದ್ದಾರೆ, ಅಭಿಮಾನಿ ಬಳಗ ಅಂತ ಇಟ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಹೀರೋ ಚೇತನ್ ಅವರು ಬಂದಿದ್ರು. ಸೊ ಅದಕ್ಕೆ ಮುಂಚೆ ಒಬ್ಬರು ಆ್ಯಂಕರಿಂಗಲ್ಲಿ ಹೇಳ್ತಾ ಇದ್ರು ಒಂದು ಕಥೆನ. ನಿಜವಾಗ್ಲೂ ಅದು ಮನ ಮುಟ್ಟೋ ಥರ ಇತ್ತು. ಈಗಿನ ಕಾಲದ ಮಕ್ಕಳುಗಳು ಬರೀ ಮೊಬೈಲು, ಟಿ ವಿ, ಕೆಲವೊಂದು ಕೆಟ್ಟ ಚಟಗಳಿಗೆ ವ್ಯಸನಿ ಆಗಿಬಿಟ್ಟಿರ್ತಾರೆ. ಸೊ ಅಂಥ ಮಕ್ಳುಗಳ್ನ ಹೆಂಗೆಲ್ಲ ನಿಭಾಯಿಸ್ಬೇಕು, ಮತ್ತು ಅದಕ್ಕೊಂದು ಉದಾಹರಣೆ ಹೇಳ್ಬಿಟ್ಟು ಒಂದು ಕತೆ ಹೇಳ್ತಾರೆ. ನಿಜವಾಗ್ಲೂ ಕೇಳ್ತಾ ಕೇಳ್ತಾ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಅದು. ಸೊ ಈಗಿನ ಕಾಲದ ಮಕ್ಳುಗಳು ಅಪ್ಪ ಅಮ್ಮದಿರಿಗೆ ಕೇರ್ ಮಾಡೋದೇ ಇಲ್ಲ. ಸೊ ಎಲ್ಲ ಆಶ್ರಮ, ವೃದ್ಧಾಶ್ರಮಗಳು ಉಟ್ಕೊಂಡಿರೋದೇ ಈ ಥರ ಮಕ್ಳುಗಳು ಇರೋದ್ರಿಂದ. ಸೊ ನಿಜವಾಗ್ಲೂ ತಾಯಿ ತಂದೆಯವ್ರಿಗೆ ಬೆಲೆನೇ ಹೋಗ್ಬಿಟ್ಟಿದೆ. ಎಷ್ಟೇ ಪ್ರೀತಿ ಕೊಟ್ಟು ಸಾಕಿದ್ರು ಈಗಿನ ಕಾಲದ ಮಕ್ಳುಗಳು ಒಂದು ಏಜಿಗೆ ಬರ್ತಾ ಬರ್ತಾ ಅಪ್ಪ ಅಮ್ಮದಿರನ್ನ ನೋಡ್ಕೊಳ್ಳೋದೇ ಇಲ್ಲ. ಸೊ ಅದನ್ನ ಮಾತನ್ನು ಕೇಳಿದಾಗೆಲ್ಲ ಒಂಥರ ನನಗೆ ಮನಸ್ಸಿಗೆ ಬೇಜಾರಾಗ್ತಿತ್ತು. ಇಂಥ ಒಂದು ಸಮಾಜದಲ್ಲಿ ಇವಾಗ ಇದೀವಿ ನಾವು ಅಂತ ಹೇಳಿ ಅಣ್ಣವ್ರು ಹೋಗ್ತಾರೆ. ಅದಾದ್ಮೇಲೆ ನಮ್ ಜೊತೆಗಿಲ್ಲ. ಇವತ್ತು ಮಧ್ಯದಲ್ಲಿ ಅವಾಗವಾಗ ಮಳೆ ಬರೋದು ಹೋಗೋದು ಆಗ್ತಾಯಿತ್ತು. ನಾನು ನೋಡಿದೆ ಒಂದು ಟಾರ್ಪಲ್ಲು ಕವರು ಏನೂ ತಗೊಂಡೋಗಿಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸೆಂಟ್ರಲ್ ಬೇರೆ, ಸ್ವಲ್ಪ ಒಳಗಡೆಗೆ ಟೇಬಲ್ ಹಾಕಿಸ್ಕೊಂಡೆ. INA ದ ಫೋಟೋಗ್ರಫಿ ಹಾಗೆ ಆದಿಶಕ್ತಿ ಕಾರ್ಸ್ ಹೊರಡು 2 hours ಬೇಕು. ನಾನಿರೋ ಪ್ಲೇಸಿಗೆ 2 hours ಜರ್ನಿ ಮಾಡಬೇಕು. ಹಂಗಾಗಿ ಅದಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟು ಪಾಸ್ವರ್ಡ್ ಕನೆಕ್ಟ್ ಆಗ್ತಿಲ್ಲ. ಈ ಪಾಪು ನನ್ನ ಬಿಡ್ತಿಲ್ಲ ನೋಡಿ. 10 ಗಂಟೆ ಆಗೈತೆ ಟೈಮು ಮನೆಗೆ ಬರೋಷ್ಟರಲ್ಲಿ. ಇನ್ನೂ ಮುದ್ದೆ ಮಾಡ್ಕೊಂಡು ತಿಂದಿಲ್ಲ. ಸಾಂಬಾರು ಕೊಟ್ಟಿದ್ದಾರೆ ಸದ್ಯ. ಮನೆ ಕಸನೂ ಗುಡಿಸಿಲ್ಲ. ಬೆಳಗ್ಗೆ ಗುಡಿಸು ಅಂತೇಳಿ ಆಟ ಆಡ್ಕೊಂಡು ಇದ್ದೈತೆ ಇದು. ಆಮೇಲೆ ಟ್ಯೂಷನ್ಗೆ ಹೋಗು ಅಂತೇಳಿ ಫೋನ್ ಮಾಡಿ ಪಕ್ಕದ ಮನೆಯವ್ರಿಗೆ ಹೇಳಿ ಕಳಿಸಿದ್ದಾಯಿತು. ಈಗ ಬಂದರೆ ಕಸ ಎಲ್ಲ ಹಂಗೆ ಬಿದ್ದಿದೆ. ಇವಾಗ ಗುಡಿಸ್ಬೇಕು, ಇವೆಲ್ಲ ಎತ್ತಬೇಕು, ಯಾವಾಗ ಮಾಡಬೇಕೋ ಗೊತ್ತಿಲ್ಲ. ಯಪ್ಪ ನನಗೂ ಸಾಕಾಗ್ಬಿಟ್ಟೈತೆ. ಬೆಳಗ್ಗೆಯಿಂದ ಕೂತರು ಒಂದು ವ್ಯಾಪಾರ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಯಾಕೋ ಗೊತ್ತಿಲ್ಲ, ಅಲ್ಲಿರೋ ಜನಗಳಿಗೆ ಗೊತ್ತಿಲ್ವೋ ಏನೋ ಟೆರಕೂಟ ಬಗ್ಗೆ ಒಬ್ಬರು ತಗೊಳ್ಳಿಲ್ಲ. ಲಾಸ್ಟಿಗೆ ಒಂದೇ ಒಂದು, ಅದು ಇನ್ನೇನು ನಾನು ಬರೋ ಟೈಮಲ್ಲಿ ಒಂದೇ ಬೋಣಿ ಆಯ್ತು ಅಷ್ಟೇ. ಏನೋ ಒಂದು ಆಯ್ತಲ್ಲ ಅಂತ ಅದೇ ಖುಷಿ ಅಷ್ಟೇ ಬಂದೆ.
ನಾಳೆ ನೋಡಬೇಕು. ನಾಳೆ ವೀಕೆಂಡ್ ಇರೋದ್ರಿಂದ ನಾಳೆ ನಾಡಿದ್ದು ಚೆನ್ನಾಗಿ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಸೊ ಇರೋ ಜ್ಯುವೆಲರಿ ಎಲ್ಲ ಮೊದಲು ಸೇಲ್ ಮಾಡಿಬಿಟ್ಟು ಆಮೇಲೆ ಹೊಸ್ದಾಗಿ ಒಳ್ಳೊಳ್ಳೆ ಡಿಸೈನ್ಸ್ ಮಾಡೋಣ, ಮನೆಯೆಲ್ಲ ಒಂದು ಫಿಕ್ಸ್ ಆಗಲಿ ಅನ್ನೋದೊಂದು ಆಸೆಯಿಂದ ಇದ್ದೀನಿ. ಸೊ ಯಾಕಂದರೆ ಬೇರೆಯವ್ರನ್ನ ಯಾರು ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೋಬೇಕು. ನಾನು ಟೆರಕುಟ ಒಬ್ರ ಕೈಲಿ ಮಾಡೋಕ್ಕಾಗಲ್ಲಪ್ಪ, ತುಂಬ ಕಷ್ಟ ಇದೆ. ಯಾಕೆ ಕನೆಕ್ಟ್ ಆಗ್ತಿಲ್ಲ? ಇದು ಒಳ್ಳೆ ಟಿ ವಿ ಆಗೈತಲ್ಲಪ್ಪ, ಯಾಕೆ ಕನೆಕ್ಟ್ ಆಗ್ತಿಲ್ವೋ? ಸ್ಪೇಸ್ ಏನಾದ್ರು ಕೊಟ್ಟಿದ್ಯಾ? ಬೇರೆ ಏನಾದ್ರು ಟ್ರೈ ಮಾಡು. ಮೊಬೈಲ್ ವೈಫೈ ಕನೆಕ್ಟ್ ಆಗುತ್ತೆ, ಇದು ಈ ಟಿ ವಿ ವೈಫೈ ಕನೆಕ್ಟ್ ಆಗ್ತಾಯಿಲ್ಲ. ಮನೇಲಿರೋ ವೈಫೈ ಯಾಕೆ ಅಂತ ಗೊತ್ತಾಗ್ತಾಯಿಲ್ಲಲ್ಲ ನನಗೆ. ಕ್ಯೂ ಯಾಕೆ ಹೊಡೆದಿದ್ಯಾ ಅಲ್ಲಿ? ಎತ್ತು ಕ್ಯೂನ. ದೇವರೇ ಆಗಪ್ಪ ಪ್ಲೀಸ್ ದೇವರೇ. ಒಳ್ಳೆ ಕತೆ ಬಂತು. ಸೆಕ್ಯೂರಿಟಿ ಕೇಳ್ತೈತೆ, ಅದು ಏನಂತ ನನಗೂ ಅರ್ಥ ಆಯ್ತಲ್ಲ. ನನಗೇನು ಬರಲ್ಲ, ಇವ್ನಿಗೆಲ್ಲ ಗೊತ್ತು, ಆದ್ರೂ ಮಾಡೋಕ್ಕಾಯ್ತಲ್ಲ. ಹೋಗೋದಾಗಿ ತಲೆ ಕೆಟ್ಟೈತೆ. ಅದರಲ್ಲಿ ವೈಫೈ ಕನೆಕ್ಟ್ ಆಗಿಲ್ಲ ಅಂದ್ರೆ ವೈಫೈನೇ ಕನೆಕ್ಟ್ ಐತಿತ್ತು, ಮೊಬೈಲ್ ಕನೆಕ್ಟ್ ಐತಿರ್ಲಿಲ್ಲ. ಏನೋ ಪ್ರಾಬ್ಲಮ್ ಇರುತ್ತಲ್ವಾ ಒಂದೊಂದ್ರಲ್ಲಿ. ಇದು ನೋಡಿ ಮೊಬೈಲ್ದು ಕನೆಕ್ಟ್ ಆಗ್ತಾಯಿದೆ, ಇದಕ್ಕೆ ಆಗ್ತಾಯಿಲ್ಲ. ಈ ವೈಫೈ ಕನೆಕ್ಟ್ ಆಗ್ತಿಲ್ಲ ಏನಕ್ಕೆ ಅಂತ. ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ದಂತೆ ಇದನ್ನ. ಅವ್ರ ಮನೇಲಿ ಇದೇ ವೈಫೈ ಇತ್ತಂತೆ, ಆ್ಯಕ್ಟಿವ್ ಫೈಬರ್ ನೆಟ್ ಇತ್ತಂತೆ. ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ರಂತೆ. ಅವ್ರು ಹೇಳಿದ್ರು ನನಗೆ, ನೋಡ್ಕೊಳ್ಳಿ ಸರಿಯಾಗಿ ಮಾಡಿ ಕನೆಕ್ಟು ಅಂತ ಹೇಳಿದ್ರು ನನಗೆ. ಹೆಂಗೋ ಒಂದಷ್ಟು ದುಡ್ಡು ಖರ್ಚಾಗೋದು ತಪ್ಪಿಸ್ತು. ಹೆಂಗೋ ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ ಅಂತ ತಗೊಂಡಿದ್ದೀನಿ. ಏನೋ ಒಂದು ಚಿಕ್ಕ ಟಿವಿ ಅಂದಿದ್ದು ದೊಡ್ಡ ಟಿವಿನೇ ತಗೊಂಡ್ಬಿಟ್ಟೆ. ಏನು ಮಾಡ್ತೀಯಪ್ಪ, ಯಾವುದೋ ಒಂದು ಸಿಕ್ತು ನನ್ನ ಅದೃಷ್ಟಕ್ಕಷ್ಟೇ. ನಾನೇ ನೋಡಲ್ಲ ಮಾಡಲ್ಲ, ನೀನೇ ತಾರೆ ನೋಡೋದು. ಯಾರಂಗೆ ನೋಡೋಕ್ಕೆ ಟೈಮ್ ಕೊಡ್ಸುತ್ತೆ. ಯಾವ್ದು ಮಾಡಿದ್ದು ನನಗೇನು ಗೊತ್ತು, ನೀನು ನೆನ್ಪಿಟ್ಕೊಂಡು ಕನೆಕ್ಟ್ ಮಾಡಬೇಕಾಗಿರೋದು. ಸರಿ, ಇವತ್ತು ಏನು ಮಾಡ್ತೇವೆ ಗೊತ್ತಿಲ್ಲ. ವೈಫೈ ಕನೆಕ್ಟ್ ಮಾಡೋದನ್ನ ಮಾಡು ಫಸ್ಟ್. ನಾನಿವಾಗ ಹೋಗಿ ಅಡುಗೆ ಮನೇಲಿ ಅಡುಗೆ ಮಾಡ್ತೀನಿ. 10 ಗಂಟೆ ಆಗ್ಬಿಟ್ಟೈತೆ. ಸಾಂಬಾರು ಕೊಟ್ಟಾಗ ಮುದ್ದೆ ಮಾಡ್ತೀನಿ, ತಿನ್ನೋಣ. ಮುದ್ದೆ ಸಾಕಲ್ವಾ? ಅನ್ನೇನು ಬೇಡ. ಸರಿ, ಪಾತ್ರೆ ಬೇರೆ ತೊಳಿಬೇಕು. ಏನು ಮಾಡೋದು? ಮಾಡು. ನೋಪಲ್ಲ ಅದು ನನ್ನ. ಓಕೆ ಕೊಡು. ಮ್ಯಾನ್ಯುಯಲ್ ಕೊಡು. ಪ್ರಾಕ್ಸಿ ಸೆಟ್ಟಿಂಗ್ ಅಂತ ಕೇಳ್ತೈತೆ. ಪ್ರಾಕ್ಸಿ ಅಂದ್ರೆ ಏನು? ಎಕ್ಸಾಂಪಲ್ ಅಮ್ಮ ಮಾಡು. 5G ಕರೆಕ್ಟಾಗಿ ಐತಲ್ಲ, ತಗಂತಲ್ಲ ಬಂತು, ಕನೆಕ್ಟ್ ಐತಲ್ಲ, ಈಗ ಓಡ್ತೈತೆ. ಓ, ಇಂಟರ್ನೆಟ್ ಕನೆಕ್ಟ್ ಆಗಿಲ್ವಾ? ಆ್ಯಕ್ಟ್ ಅಂತ ತೋರಿಸ್ತೈತಲ್ಲ ಅಲ್ಲಿ. ಇನ್ನೊಂದ್ಸರಿ ವೈಫೈಗೆ ಹೋಗು, ಮ್ಯಾನ್ಯುಯಲ್ಗೆ ಹೋಗು. ಅಯ್ಯೋ, ಒಳ್ಳೆ ಕತೆ ಆಯಿತು. ಇದು ಒಳ್ಳೆ ಕತೆ ಆಯಿತು. ಈಗ ನಮ್ಮದು ಏನು ಮಾಡ್ಬೇಕು ಇವಾಗ? ಎಂಟರ್ ಎ ವ್ಯಾಲಿಡ್ ಹಾಟ್ಸ್ಪಾಟ್ ನೇಮ್ ಅಂತ ಐತೆ. ಎಕ್ಸಾಂಪಲ್ ಪ್ರಾಕ್ಸಿ example.com. ಏನಪ್ಪ ಇದು? ಹಾಟ್ಸ್ಪಾಟ್ ನೇಮ್ ಏನಪ್ಪ? ಹೊಡಿ ಅದನ್ನು, ತೆಗಿಯೋದನ್ನು ಪೂರ್ತಿ ರಿಮೂವ್ ಮಾಡು. ಅಯ್ಯೋ, ಟೈಮ್ ಬೇರೆ ಆಗೋಯ್ತಲ್ಲ ಮಮ್ಮಿ. ನೇಮಾ ಹೇಳ್ತೀನಿ, ಆ್ಯಕ್ಟ್ ACT ಆ್ಯಕ್ಟ್ ಅಂತ ಹೊಡಿ. ಬಿಗ್ ಲೆಟರ್. ಟಿ ವಿ ತಂದರು ಸರಿಯಾಗಿ ನೋಡೋಕ್ಕಾಯ್ತಾಯಿಲ್ಲ, ಹಂಗಾಗೈತೆ. ನಾನಂತೂ ನೋಡಲ್ಲ, ಪೂರ್ವಿ ಇರಲ್ಲ, ಸುಮ್ಮನೆ ಏನು ಮಾಡೋದು. ಟೆರಕುಟ್ಟದ್ದು ಮಾಡಿಟ್ಟಿದ್ನಲ್ಲ, ಒಣಕೊಂಬಿಟ್ಟೈತೆ. ಸುಮ್ಮನೆ ಇರು. ಓ, ವೈಫೈ ಹೆಸರು ಆ್ಯಕ್ಟ್ ಹೊಡೆದಾ? ಅದು ಸ್ಪೇಸ್ ತರ ನೋಡಿ. ಯಪ್ಪ ದೇವ್ರೆ, ಒಣಕಣೈತೆ. ಅದಾದಮೇಲೆ ಸ್ಪೇಸ್ ಆಯ್ತಾ? 9 ಒಣಕಣೈತೆ. ಇರಮ್ಮ, ನೇಮ್ ಹೇಳ್ತೀನಿ. ಕೈಯಲ್ಲಿ ಟೆರಕುಟ್ಟದ್ದು ಹಿಡ್ಕೊಂಡಿದ್ದೀನಿ, ಸ್ವಲ್ಪ ಬಿದೋಗ್ಬಿಟ್ಟದ್ದು. ಏನು ಗೇಮ್ ಇದು? ಹಂಗಾರೆ ನೆಟ್ಟಿಲ್ಲೂ ಗೇಮ್ ಆಡ್ಬೋದಾ? ಇದೆಯಂತದಪ್ಪ. ಇನ್ನೇನು ನೆಟ್ಟಿಲ್ಲಾರು ಗೇಮ್ ಆಡ್ಬೋದು ತಾನೇ? ಬಿಡು, ಇನ್ನು ಸುಮ್ಮನೆ ಆತಾಗಿ ಯಾರಿಗೆ ನೆಟ್ ಹಾಕೊಂಡು ಬೇರೆ ಅದಕ್ಕೆ ಬೇರೆ ಟೈಮ್ ಎಷ್ಟು. ಹೋಗಪ್ಪ, ನಾನು ಇವಾಗ ಅಡುಗೆ ಮಾಡಬೇಕು. ನಾನು ಬೇಯಿಸ್ ಮಮ್ಮಿ ಬೇಗ.
ಪಾತ್ರೆ ನೋಡಬೇಕು ಎಷ್ಟೊಂದಿದ್ದಾವೆ. ಯಾವಾಗ ಮುದ್ದೆ ಮಾಡ್ಕೊಂಡು ತಿನ್ನೋದು ಯಾವಾಗ, ಕಳೆಕಾಯಿ ಬೇಯಿಸೋದು ಯಾವಾಗ, ಪಾತ್ರೆ ತೊಳೆದು ಯಾವಾಗ, ಮಲ್ಕೊಳ್ಳೋದು ಯಾವಾಗ, ತಿರ್ಗಿ ಬೆಳಗ್ಗೆ ಎದ್ದು ಸ್ಟಾಲ್ಗೆ ಹೋಗೋದು ಯಾವಾಗ. ಇರ ನೋಡಿ ಮಮ್ಮಿ ಈಗ ಸಾಂಬಾರು ಹಾಕೊಂಡು ಬರ್ತಿದ್ದೆ. ನಾನ್ ವೆಜ್ ಸಾಂಬಾರು ಕೊಟ್ಟವ್ರೆ. ಯಾವ ಸಾಂಬಾರು? ಸಾಂಬಾರು ಬಾ ಕೊಟ್ಟಿದ್ದಾರೆ, ನಾನ್ ವೆಜ್ ಸಾಂಬಾರು. ಊಟ ಮಾಡೋಣ. ಏನಾಗೋಯ್ತು ಮಮ್ಮಿ? ಏನಾಯ್ತು? ಲೈಟ್ ಆನ್ ಮಾಡೋದ್ರಲ್ಲಿ ಫ್ಲ್ಯಾಶು. ಇಲ್ಲಿ ನೋಡು ಬಿಳಿ ಹುಳ. ನೀನಾ ಫೋನಲ್ಲಿ ತೋರಿಸ್ಬೇಕು, ನೀನು ನೋಡೋದಲ್ಲ. ಕಾಣಿಸ್ತು.